ಸರ್ಕಾರ ಒಂದು ಕೋಮಿನವರನ್ನ ಓಲೈಸುವಂತ ಕೆಲಸ ಮಾಡ್ತಾ ಇದೆ. ನೇಹಾ ಕೊಲೆ ಪ್ರಕರಣದ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅಂತ ಮೈಸೂರಿನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬೇವೈ ವಿಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ನೇಹಾ ಕೊಲೆ ವಿಚಾರದಲ್ಲಿ ಸರ್ಕಾರ ಒಂದು ಕೋಮಿನವರನ್ನ ಓಲೈಸುವಂತ ಕೆಲಸ ಮಾಡ್ತಿದೆ. ಇದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು. ವಿಜೇಂದ್ರ ಅವರ ಹೇಳಿಕೆ ಆರೋಪಿ ಫಯಾಜ್ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಇಲ್ಲದೇ ಇದ್ರೆ ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಈ ರೀತಿ ದುರಂಕಾರದ ಹೇಳಿಕೆಗಳನ್ನು ರಾಜ್ಯ ಸರ್ಕಾರದಿಂದ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಒಂದು ಕಡೆ ಇಂಥ ಗಂಭೀರವಾಗಿರ್ತಕ್ಕಂಥ ಘಟನೆ, ಕೊಲೆ ಆಗಿರ್ತಕ್ಕಂಥ ಘಟನೆಯಲ್ಲಿ ಇದು ವೈಯಕ್ತಿಕ ಕಾರಣಕ್ಕೆ ಇದು ಕೊಲೆ ಆಗಿದೆ ಅನ್ನುವ ಮಾತುಗಳು ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳ ಬಾಯಲ್ಲಿ, ಗೃಹ ಸಚಿವರ ಬಾಯಲ್ಲಿ ಬರ್ತಾ ಇದೆ. ಇದು ಅಕ್ಷಮ್ಯ ಅಪರಾಧ. ಇದು ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಅಥವಾ ಕಾಂಗ್ರೆಸ್ ಸರ್ಕಾರದ ಸಚಿವರು ಯಾವುದೋ ಒಂದು ಕೋಮಿಗೆ ಓಲೈಸ್ತಕ್ಕಂಥ ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅವ್ರ ತಂದೆ ತಾಯಂದರು ಯಾವ ರೀತಿ ದುಃಖ ತಪ್ತರಾಗಿದ್ದಾರೆ, ಇಂಥ ಸಂದರ್ಭದಲ್ಲೂ ಈ ರೀತಿ ಹೇಳಿಕೆಗಳು ಕೊಡ್ತಾ ಇರ್ತಕ್ಕಂಥದ್ದು, ಉಡಾಫೆ ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು ಕೇವಲ ನೇಹಾ ಅವರ ಕುಟುಂಬಕ್ಕಲ್ಲ, ಇಡೀ ರಾಜ್ಯದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೂ ಅವಮಾನ ಮಾಡ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಇವತ್ತು ಯಾವುದೇ ಘಟನೆಗಳು ನಡೆದಾಗ ಗಂಭೀರವಾಗಿ ರಾಜ್ಯ ಸರ್ಕಾರ ತೆಗೆದುಕೊಳ್ತಾನೆ ಇಲ್ಲ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಚುನಾವಣೆ ಸಂದರ್ಭ ಅನ್ನೋದನ್ನು ಬದಿಗಿಡಿ ನಾವು ಇವತ್ತು ಹೆಣ್ಮಗಳ ಪರವಾಗಿ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯ. ಇವತ್ತು ರಾಜ್ಯದ ಜನ ನಮ್ಮನ್ನು ಕೂಡ ಪ್ರಶ್ನೆ ಮಾಡ್ತಾರೆ ಇಲ್ಲ ಅಂತ ಹೇಳಿದರೆ. ಹಾಗಾಗಿ ಬರ್ಬರ ಹತ್ಯೆ ಆಗಿದೆ. ಬರ್ಬರ ಹತ್ಯೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸ್ವತಃ ಅವರ ತಂದೆ ಹೇಳಿದ್ದಾರೆ ಲವ್ ಜಿಹಾದ್ ಪ್ರಕರಣ ಅಂತಕ್ಕಂಥದ್ದನ್ನು. ಈ ಪ್ರಕರಣವನ್ನು ಕೂಡ ತಮಗೆ ಉತ್ಪ್ರೇಕ್ಷೆ ಅನಿಸ್ಬೋದು. ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ನೋಡಿದರೆ ನಾವು ಭಾರತದಲ್ಲಿದ್ದೀವೋ ಕರ್ನಾಟಕದಲ್ಲಿದ್ದೀವೋ ಎಲ್ಲ ಒಂದು ಕಡೆ ತಾಲಿಬಾನ್ ಸರ್ಕಾರ ಅಂತೇಳಿ ಜನಸಾಮಾನ್ಯರು ಮಾತನಾಡ್ತಕ್ಕಂಥ ಇವತ್ತು ವಾತಾವರಣ ನಿರ್ಮಾಣ ಆಗಿದೆ. ಹಾಗಾಗಿ ಇದು ನಾವು ಭಾರತೀಯ ಜನತಾ ಪಾರ್ಟಿ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಇವತ್ತು ನೇಹಾ ಹತ್ಯೆ ಪ್ರಕರಣದಲ್ಲಿ ನ್ಯಾಯ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಏನು ಈ ನೇಹಾ ಕೊಲೆ ಸಂಬಂಧಪಟ್ಟಾಗಿ ಒಂದಷ್ಟು ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಒಂದು ಕಡೆ ವಿಪರೀತವಾದಂಥ ಆಕ್ರೋಶ, ನೇಹಾ ಕೊಲೆ ಮಾಡಿದಂಥ ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕು, ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನೋದು. ಲವ್ ಆ ಥರ ಏನೂ ಇರಲಿಲ್ಲ. ನೇಹಾ ಒಳ್ಳೆ ಹುಡುಗಿ, ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲದೆ ನಾವಿದ್ವಿ. ನೇಹಾ ತಾಯಿ ಜೊತೆ ವಾಕಿಂಗ್ ಬರ್ತಾ ಇದ್ಲು, ನಮ್ಮ ಜೊತೆ ಬಹಳ ಚೆನ್ನಾಗಿ ಮಾತನಾಡ್ತಾ ಇದ್ಲು. ಅವರ ಮನೆಯಲ್ಲಿ ಹಬ್ಬ ಇದ್ರೆ ನಾವು ಕೂಡ ಹೋಗ್ತಾ ಇದ್ವಿ. ಬಹಳ ಒಳ್ಳೆ ಹುಡುಗಿ ನೇಹಾ. ತಾಯಿ ಜೊತೆ ವಾಕಿಂಗ್ ಬರ್ತಾ ಇದ್ಲು, ನಮ್ಮ ಜೊತೆ ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ಲು. ಅವರ ಮನೆಯಲ್ಲಿ ಹಬ್ಬ ಇದ್ದಾಗ ನಾವು ಹೋಗ್ತಾ ಇದ್ವಿ. ನಮ್ಮ ಮನೆಯಲ್ಲಿ ಹಬ್ಬ ಇದ್ರೆ ಅವ್ರು ಬರ್ತಾ ಇದ್ರು. ಎಲ್ಲರೊಂದಿಗೂ ಕೂಡ ನೇಹಾ ಚೆನ್ನಾಗಿದ್ಲು. ಇದು ನೇಹಾ ಹತ್ಯೆಗೆ ಮುಸ್ಲಿಂ ಮುಖಂಡರು ಕೂಡ ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ನೇಹಾ ಕುಟುಂಬಕ್ಕೆ ಮುಸ್ಲಿಂ ಮುಖಂಡರಿಂದ ಸಾಂತ್ವನ ಹೇಳುವಂಥದ್ದಾಗಿದೆ. ಇದು ನೇಹಾ ಅವರ ಫ್ಯಾಮಿಲಿಯನ್ನ ಭೇಟಿ ಮಾಡಿದ್ದು ಮುಸ್ಲಿಂ ಮುಖಂಡರು. ಅವರು ಕೂಡ ಹೇಳ್ತಿರುವಂಥದ್ದು ಈ ಫಯಾಜ್ ಏನಿದ್ದಾನೆ ಅಥವಾ ಆರೋಪಿ, ಆತನಿಗೆ ಗಲ್ಲು ಶಿಕ್ಷೆ ಆಗಬೇಕು. ಆತ ಮಾಡಿರುವಂಥ ಕೆಲಸ ಅಕ್ಷಮ್ಯ ಅಂತ. ಜೊತೆಗೆ ಇಲ್ಲಿ ಏನು ಒಂದಷ್ಟು ರಾಜಕಾರಣ ಬೆರೀತಿದೆ, ಅದನ್ನು ಪಕ್ಕಕ್ಕಿಟ್ಟು ದೂರ ಇಟ್ಟು ಮಾತನಾಡೋದಾದರೆ ಅಲ್ಲಿ ಅವರವರಲ್ಲಿ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅಂದರೆ ಯಾವುದೇ ಭೇದ ಭಾವ ಇರಲಿಲ್ಲ. ಅವರ ಮಗಳು ತುಂಬ ಒಳ್ಳೆ ಹುಡುಗಿ, ನಾವು ವಾಕಿಂಗ್ ಬರುವಾಗ ಮಾತಾಡಿಸ್ತಾ ಇದ್ವಿ, ಹಬ್ಬಕ್ಕೆ ಅವರು ಬರ್ತಾ ಇದ್ರು ನಮ್ಮ ಮನೆಗೆ ಅಂತ. ಸೊ ನೇಹಾ ಹತ್ಯೆ ಖಂಡಿಸಿ ನಾಳೆ ಅರ್ಧ ದಿನ ಧಾರವಾಡ ಬಂದ್ಗೆ ಕರೆ ನೀಡಲಾಗಿದೆ. ನಾಳೆ ಮುಸ್ಲಿಮರಿಂದ ಅರ್ಧ ದಿನ ಧಾರವಾಡ ಬಂದ್. ಮುಸ್ಲಿಂ ಸಮುದಾಯದ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡೋ ಮೂಲಕ ಈ ಒಂದು ಘಟನೆಗೆ ಅವರು ಕೂಡ ಶಿಕ್ಷೆ ಆಗಬೇಕು ಅಂತ ಅಜ್ಮಲ್ ಇಸ್ಲಾಂ ಸಂಸ್ಥೆ ಅಧ್ಯಕ್ಷ ಇಸ್ಮಾಯಿಲ್ ಹೇಳಿದ್ದಾರೆ. ನೇಹಾ ಹತ್ಯೆ ಖಂಡಿಸಿ ನಾಳೆ ಅರ್ಧ ದಿನ ಧಾರವಾಡ ಬಂದ್ಗೆ ಕರೆ ನೀಡಲಾಗಿದೆ. ಸೊ ಈ ಒಂದು ಘಟನೆಯನ್ನು ನಾವು ಕೂಡ ಒಪ್ಪೋದಿಲ್ಲ. ಯಾರೂ ಕೂಡ ಹತ್ಯೆ ಮಾಡೋದಕ್ಕೆ ಅಥವಾ ಪ್ರೀತಿಸಲಿಲ್ಲ ಅನ್ನೋ ಕಾರಣಕ್ಕೋ ಅಥವಾ ಹೆಣ್ಣು ಕೊಡಲಿಲ್ಲ ಅನ್ನೋ ಕಾರಣಕ್ಕೋ ಹತ್ಯೆ ಪರಿಹಾರ ಅಲ್ಲ, ಜಸ್ಟಿಫಿಕೇಶನ್ ಅಲ್ಲ ಅನ್ನೋದನ್ನು ಹೇಳ್ತಿದ್ದಾರೆ.